ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ನಿಫ್ಟಿನಲ್ಲಿ ಎಕ್ಸ್ಪೈರಿ ಇದ್ದಂಥ ದಿನ ಎಂಥ ಹಸಿರು, ಎಲ್ಲ ಹಸಿರು. ನಿಫ್ಟಿ 50ನಲ್ಲಿ ಒಂದೇ ಒಂದು ನಿಮಗೆ ಇವಾಗ ಕೆಂಪಗಿರುವಂಥ ಸ್ಟಾಕ್ ಇಲ್ಲ. ಇವತ್ತು 2 ಗಂಟೆ ಆದಮೇಲೆ ಒಂದು 400 ಪಾಯಿಂಟ್ಗಳ ರ್ಯಾಲಿ ಆಯಿತು. ಗಂಟೆ 2 ರ್ಯಾಲಿ 400 ಅಂತ ಕೊಡೋಣ ಅಂತಿದ್ದೆ, ಬಟ್ ನೋ ಲೂಸರ್ಸ್ ಅಂತ ಕಮೆಂಟ್ ಮಾಡಿದ್ರಿಂದ ಗ್ರೂಪಲ್ಲಿ, ಹಾಗಾಗಿ ಈ ಟೈಟ್ಲ್ ಕೊಟ್ಟಿದ್ದೀನಿ. ಸೋಲೇ ಇಲ್ಲ, ಗೆಲುವೇ ಇಲ್ಲ. ನಿಫ್ಟಿ ಪಾಲಿಗೆ ಅಕ್ಷರಶಃ ಸತ್ಯವಾದಂಥ ಮಾತು. ಇವತ್ತು ಮತ್ತೆ ಆಲ್ ಟೈಮ್ ಹೈನ, ಎಂಥ ಕಾನ್ಫಿಡೆನ್ಸಲ್ಲಿ ಆಲ್ ಟೈಮ್ ಹೈಗೆ ಹೋಗಿದೆ ನಿಫ್ಟಿ ಇವತ್ತು. ಸೊ ಮಾತಾಡಲೇಬೇಕು, ಸುಮಾರು ವಿಚಾರ ಇದೆ ಮಾತಾಡೋಕ್ಕೆ. ಸೊ ನೋಡ್ತಾ ಹೋಗೋಣ ಇವತ್ತಿನ ಟಾಪ್ ಗೇನರ್ ಆ್ಯಂಡ್ ಟಾಪ್ ಗೇನರ್. ಟಾಪ್ ಲೂಸರ್ ಇಲ್ಲ ಇವತ್ತು. ಸೊ ಹಿಂಡಾಲ್ಕೋ ಅಂತ ಕಾಣಿಸುತ್ತಲ್ವ ಇವತ್ತಿನ ಟಾಪ್ ಗೇನರ್. ಎಲ್ಲದಕ್ಕಿಂತ ನಾವು ನೋಡ್ತಾ ಬರೋದಾದರೆ ಭಾರತೀಯ ಏರ್ಟೆಲಲ್ಲಿ 4% ಅಪ್ ಮೂವ್ಮೆಂಟ್ ಬಂದಿದೆ, ಬಟ್ ಹಿಂಡಾಲ್ಕೋ 4.4% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಹಿಂಡಾಲ್ಕೋನ ಇವತ್ತಿನ ಟಾಪ್ ಗೇನರ್. ಭಾರತೀಯ ಏರ್ಟೆಲ್ ಸೆಕೆಂಡ್ ಸ್ಥಾನದಲ್ಲಿದೆ. ಭಾರತೀಯ ಏರ್ಟೆಲಲ್ಲಿ ಎಂಥ ರ್ಯಾಲಿ ಆಗ್ತಾ ಇದೆ ಸುಮಾರು ದಿನದಿಂದ, ನೋಡಬೇಕು ಎಲ್ಲಿ ನಿಲ್ಲುತ್ತೆ ಅಂತ. ಬಟ್ ಎಲ್ಲಿಂದ ಎಲ್ಲಿಗೂ 1200 ಮೇಲ್ಗಡೆಯಿಂದ ಕಂಟಿನ್ಯೂಸ್ ಆಗಿ ರ್ಯಾಲಿ ಆಗ್ತಾನೆ ಇದೆ ಭಾರತೀಯ ಏರ್ಟೆಲಲ್ಲಿ. ಸೊ ಎಲ್ಲ ಸೆಕ್ಟರ್ ಕಾಂಟ್ರಿಬ್ಯೂಟ್ ಮಾಡ್ತು. IT ಒಂದ್ಸಲ ಕೆಳಗಡೆ ಬಂದು ನಮಗೆ ಸ್ವಲ್ಪ ನಿರಾಶೆ ಬಂದಿತ್ತು. ಇವತ್ತು ನೋಡಿ, ಟೆಲಿಗ್ರಾಮ್ ಗ್ರೂಪಲ್ಲಿ ಇದ್ದವರಿಗೆ ಇವತ್ತು ತುಂಬ ಚೆನ್ನಾಗಿ ರಿಲೇಟ್ ಆಗುತ್ತೆ ಏನು ಹೇಳ್ತಾ ಇದ್ದೀನಿ ಅಂತ. ನಾವು 12 ಗಂಟೆ ಅಷ್ಟೊತ್ತಿಗೆ ಒಂದು ದೊಡ್ಡ ಬಿಗ್ ಮೂವ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಮಾರ್ಕೆಟ್ನಲ್ಲಿ. ಇದು 11:03 ಅಷ್ಟೊತ್ತಿಗೆ ನಾನು 25,000 ಪಿ ಸೆಲ್ ಮಾಡೋದಕ್ಕೆ ಕೂಡ ಕಾರಣ ಆಯಿತು. ಬಟ್ ಅದನ್ನ ಪೂರ್ತಿಯಾಗಿ ಉಳಿಸ್ಕೊಳಕ್ಕೆ ಆಗಲಿಲ್ಲ ಪೊಸಿಷನ್, ಯಾಕೆಂದರೆ ಎಕ್ಸ್ಪೈರಿ ಗೇಮ್ ನಿಮ್ಗೆ ಗೊತ್ತಿರುತ್ತೆ. ಬಟ್ HDFC ಬ್ಯಾಂಕಲ್ಲಿ ಒಳ್ಳೆ ರ್ಯಾಲಿ ನೋಡಲಿಕ್ಕೆ ಸಿಕ್ತು. ಯಾವ ರೀತಿ ಐಡೆಂಟಿಫೈ ಮಾಡ್ಬೋದಾಯಿತು ಅದನ್ನ ಏನು ಅನ್ನೋದನ್ನ ಇವತ್ತು ಸ್ವಲ್ಪ ಸ್ಪೆಸಿಫಿಕ್ ಆಗಿ ಮಾತಾಡೋಣ ಅಂತ ಕೇಳಿದಿರ ಕೂಡ ಅದ್ರ ಬಗ್ಗೆ. ಸೊ ನೋಡ್ತಾ ಹೋಗೋಣ ಅಂತೆ. ನೋಡಿ, ನಿಫ್ಟಿನಲ್ಲಿ ಈ ಥರ ಮೂವ್ ಬರುತ್ತೆ, ಬಂದಾಗ ಒಂದು 300-400 ಪಾಯಿಂಟ್ಗಳು ಬರುತ್ತೆ. ನಮಗೆ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ಇಲ್ವ ಅಂತ ನೋಡಿ. ಇದಾದಮೇಲೆ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ ನಾವು ಅದ್ರ ಹಿಂದೆ, ಬಟ್ ಅದಕ್ಕಿಂತ ಮುಂಚೆ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಿತ್ತು ಅನ್ನೋದನ್ನ ಇವತ್ತು ಹೇಳ್ತಾ ಇರ್ತೀನಿ. ರೆಗ್ಯುಲರಾಗಿ ನೀವು ಚಾರ್ಟ್ ಸ್ಟಾಕ್ ನೋಡ್ದಲೇ ಇರೋರು ಇರ್ಬೋದು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರಾಗಿರ್ಬೋದು. ನೋಡಿ, ಈ ವಿಚಾರ ತುಂಬ ಇಂಪಾರ್ಟೆಂಟು ನೋಡಿ, ಯಾಕಂದರೆ ಸುಮಾರು ಜನ ನೋಡ್ತಾ ಇದ್ದಾರೆ, ಆದರೆ ಸಬ್ಸ್ಕ್ರೈಬ್ ಆಗಿಲ್ಲ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಸೊ ಇವತ್ತು ನೋಡಿ, ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ನಿನ್ನೆ ಟೈಟ್ಲ್ ಏನಂತ ಕೊಟ್ಟಿದ್ವಿ, 24,800 ನಾಳೆ ನಿಫ್ಟಿನಲ್ಲಿ ಮುರಿಬೋದಾ ಅಂತ. ಅವಾಗಿನ್ನು ಇದ್ರದ್ದು ಫೆಡ್ ಅವ್ರು ಏನು ಮಾಡ್ತಾರೆ ಅಂತ ಅದಕ್ಕಿಂತ ಮುಂಚೆಯಾಗಿ ನಮ್ಮ CPI ಡೇಟಾ ಏನು ಬರುತ್ತೆ ಯಾವುದೇ ಕಾರಣ ನಮಗೆ ಗೊತ್ತಿರಲಿಲ್ಲ. ಜಸ್ಟ್ ಅದು ಹೇಳಿದ್ದು ಏನಕ್ಕೆ ಅಂತಂದರೆ, ನಿಫ್ಟಿ ಒಂದು ನೆಗೆಟಿವ್ ಆಗಿ ಬಂದು ಕ್ಲೋಸಿಂಗ್ ಆಗಿತ್ತು. ನಿನ್ನೆ ಕೂಡ ಅದನ್ನೇ ಹೇಳಿದ್ದೀನಿ ನಾನು, ನಿಫ್ಟಿ ಸ್ವಲ್ಪ ನೆಗೆಟಿವ್ ಆಗಿ ಬಂದು ಕ್ಲೋಸಿಂಗ್ ಆದಾಗ ಕಾಣಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿ ಅಷ್ಟು ನೆಗೆಟಿವ್ ಆಗಿ ಕಾಣಿಸ್ತಾ ಇಲ್ಲ ಅಂತ. ನಮ್ಮ ಬಯಾಸು ಬ್ಯಾಂಕ್ ನಿಫ್ಟಿ ಯಾವ ಥರ ಇರುತ್ತೋ ಆ ರೀತಿ ನಿಫ್ಟಿ ಅಂತ ಹೇಳೋದು ನಿಮ್ಗೆ ಗೊತ್ತಿದೆ. ಬಟ್ 25,000ಕ್ಕಿಂತ ಕೆಳಗಡೆ ಬಂದಿದೆ. ನಾಳೆ 25,000 ಮೇಲ್ಗಡೆ ಓಪನ್ ಆದರೆ ಅದೇ ಸಪೋರ್ಟ್ ಆಗಬೇಕು ಅಂತ. ಇವತ್ತು ಎಕ್ಸಾಕ್ಟಾಗಿ ಅದೇ ಆಯ್ತಲ್ವಾ, 25,000 ಮೇಲ್ಗಡೆ ಓಪನಿಂಗ್ ಆಯಿತು. ಯಾಕೆಂದರೆ US ಮಾರ್ಕೆಟು ನೆನ್ನೆ ಪಾಸಿಟಿವ್ ಕ್ಲೋಸಿಂಗ್ ಆಯಿತು. 2.5% ಏನು CPI ಇತ್ತು ಅಲ್ಲಿಗೆ ಬಂದಿದೆ. ಸೊ ಅದರಿಂದ 0.5 ಬೇಸಿಸ್ ಪಾಯಿಂಟ್ಸ್ ಏನು ಇಂಟ್ರೆಸ್ಟ್ ರೇಟ್ನ ಕಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತೆಲ್ಲ ಮಾತು ಕೇಳಿಬರ್ತಾರೆ. ನೋಡೋಣ ಅದೇನಾಗುತ್ತೆ ಅಂತ. ಸೊ ಮಾರ್ಕೆಟ್ ಅದನ್ನ ಇನಿಷಿಯಲಿ ನೆಗೆಟಿವ್ ರಿಯಾಕ್ಷನ್ ಕೊಟ್ಟರು, ಕೊನೆಗೆ ಪಾಸಿಟಿವ್ ಆಗಿ ಟ್ರೀಟ್ ಮಾಡ್ತು. ಇವತ್ತು ಮೇಲ್ಗಡೆ ಹೋಗಿ ಇಲ್ಲಿ ಇಷ್ಟು ದೊಡ್ಡದಾಗಿ ಕೆಳಗಡೆ ಬರ್ತಿದ್ದಾಗ ನೋಡಿ, ಈ ಬಾರ್ ಬಂದಾಗ ಸುಮಾರು ಜನ ಓಕೆ ಇಲ್ಲಿಂದ ಕೆಳಗಡೆ ಬಂದಿರುತ್ತೆ ಅಂತ. ಬಟ್ ಬೆಳಗ್ಗೆ ಗ್ಯಾಪ್ ಅಪ್ ಓಪನಿಂಗ್ ಆದಾಗಲೇ ನಾವೇನಾದ್ರು ಮಾತಾಡ್ಕೊಂಡ್ವಿ, ಇವತ್ತೊಂದು ರೇಂಜ್ ಬೌಂಡ್ ಫಸ್ಟ್ ಹಾಫು ಬೋರಿಂಗು. ಯಾಕೆ ಅಂದರೆ ಇಲ್ಲಿ ನೋಡಿ, ಇಷ್ಟು ದೊಡ್ಡದಾಗಿ ಮೇಲ್ಗಡೆ ಹೋಗಿದೆ, ಇಲ್ಲಿ ಇಷ್ಟು ದೊಡ್ಡದಾಗಿ ಕೆಳಗಡೆ ಬಂದಿದೆ. ಈಗ ಮಧ್ಯದಲ್ಲಿ ಓಪನ್ ಆಯಿತು ಅಂತಂದರೆ ಇಲ್ಲಿ ಒಂದಿಷ್ಟು ಜನ ಪೊಸಿಷನ್ ಉಳಿಸ್ಕೊಂಡಿರ್ತಾರೆ, ಇಲ್ಲಿ ಪೊಸಿಷನ್ ಉಳಿಸ್ಕೊಂಡಿರ್ತಾರೆ. ಇಬ್ಬರಿಗೂ ಟೆನ್ಷನ್ ಇವಾಗ. ಈಗ ಇವರು ಮೇಲ್ಗಡೆ ತಳ್ತಾರೆ, ಇವರು ಕೆಳಗಡೆ ತಳ್ತಾರೆ, ಮಾರ್ಕೆಟ್ ಏನು ಮಾಡೋಕ್ಕೆ ಹೋಗೋದಿಲ್ಲ. ಅದೇ ಆಗಿದ್ದು ಇವತ್ತು. ಸೊ ಇಲ್ಲಿ ಮಧ್ಯದಲ್ಲಿ ಒಂದು ಬಾರಲ್ಲಿ ಇಷ್ಟು ದೊಡ್ಡದಾಗಿ ಒಂದ್ಸಲ ದೊಡ್ಡದಾಗಿ ಸ್ಪೈಕ್ ಬಂತು. ಕರೆಕ್ಟ್, ಈ ಸ್ಪೈಕ್ ಬಂದಾಗ ಈ ಸ್ಪೈಕ್ ಬಂದು ವಾಪಸ್ ಮೇಲ್ಗಡೆ ಹೋಗ್ತೀವಿ. ಇಲ್ಲಿ ಬಂದಿದೆ ಅಂತಾಗಲೇ ನೀವು ಮಾತಾಡ್ಕೊಂಡ್ವಿ, ಟ್ರ್ಯಾಪ್ ಆಗಕ್ಕೆ ಹೋಗ್ಬಿಡಿ, ಇದು ಟ್ರ್ಯಾಪು, ಇವತ್ತು ದಯವಿಟ್ಟು ಶಾರ್ಟ್ ಮಾಡೋಕ್ಕೆ ಹೋಗ್ಬಿಡಿ ಮಾರ್ಕೆಟ್ನ ಅಂತ ಮಾತಾಡಿದ್ವಿ. ಕಾರಣ ಏನು ಆಯಿತು, ಬೇರೆ ಇಂಡೆಕ್ಸ್ನೆಲ್ಲ ರೆಫರೆನ್ಸ್ ಇಟ್ಕೊಂಡು ಮಾತಾಡಿದ್ದು ಅದನ್ನು ಹೇಳ್ತೀನಿ. ಬಟ್ ಪ್ಲೇನ್ ನಿಫ್ಟಿನಲ್ಲಿ ಅಂತ ನೋಡೋದಾದರೆ ಗ್ಯಾಪ್ ಅಪ್ ಓಪನಿಂಗ್ ಆಗಿದ್ದಿನ ಚಾರ್ಟ್ ಸ್ಟಾಕ್ ರೂಲ್ಸ್ ಏನು ಹೇಳುತ್ತೆ, ನಮ್ಮ ಚಾರ್ಟ್ ಸ್ಟಾಕ್ ರೂಲ್ಸು ಗ್ಯಾಪ್ ಅಪ್ ಓಪನಿಂಗ್ ಆಗಿದ್ದಿನ ಹಿಂದಿನ ದಿನದ ಕ್ಲೋಸಿಂಗಿಂದ ಕೆಳಗಡೆ ಬರೋ ತನಕ ಶಾರ್ಟ್ ಮಾಡೋಕ್ಕೆ ಅಧಿಕಾರ ಇದೆಯಾ? ಅಧಿಕಾರ ಇಲ್ಲ. ಸೊ ಎಲ್ಲಿ ತನಕ ಹಿಂದಿನ ದಿನದ ಲೋನ ನಾವು ಟೆಸ್ಟ್ ಮಾಡೋದಿಲ್ಲೋ ಅಲ್ಲಿ ತನಕ ನೀವು ಗ್ಯಾಪ್ ಅಪ್ ಓಪನಿಂಗ್ ಡೇಸಲ್ಲಿ ಶಾರ್ಟಿಂಗ್ ಬಗ್ಗೆ ಯೋಚನೆ ಮಾಡೋಕ್ಕಾಗಬಾರ್ದು. ಇಲ್ಲಿ ಬಂದು ಒಂದ್ಸಲ ರೀಟೆಸ್ಟ್ ಮಾಡಿ ಮೇಲ್ಗಡೆ ಹೋಗಿ ಕೆಳಗಡೆ ಬಂದರೆ ಅದೊಂದು ಸಿನಾರಿ. ಬಟ್ ಇಲ್ಲೇನು ಫಸ್ಟ್ ಟೈಮೇ ಬರ್ತಾ ಇರೋದು. ಫಸ್ಟ್ ಟೈಮ್ ಬರ್ತಿದ್ದಾಗ ಇಲ್ಲಿದ್ದಾಗ ಹೇಗೆ ಇದು ದೊಡ್ಡದಾಗಿ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇನ್ನು ನೆನ್ನೆ ಲೋನೇ ಇನ್ನೂ ಬಿಟ್ಟು ಹೋಗಿಲ್ಲ. ಸೊ ಫಸ್ಟ್ ಸಿನಾರಿಯೋ ಅಲ್ಲಿ ನಾವು ಶಾರ್ಟ್ ಮಾಡಬಾರ್ದು, ವೆಯ್ಟ್ ಮಾಡಬೇಕಿತ್ತು ಅಂತ. ಮೋರೋವರ್ ನೀವು ಹೆವಿ ವೇಟ್ಸ್ ನೋಡೋದಾದರೆ HDFC ಬ್ಯಾಂಕು ಬೇರೆದೆಲ್ಲ ಕೂಡ ಒಂದು ಇಂಪಾರ್ಟೆಂಟ್ ಬಸ್ ಸ್ಟ್ಯಾಂಡ್ ವ್ಯಾಲಿಗೆ ಬಂದಿತ್ತು. ಇದು ಈ ಬಾರ್ ಮಾಡಿದಾಗ ನಾನು ತೋರಿಸ್ತೀನಿ ನಿಮಗೆ. ಇಮಿಡಿಯೇಟ್ ನೆಕ್ಸ್ಟ್ ಬಾರ್ ಏನು ಮಾಡಿದೆ, ಎನ್ಗಲ್ಫಿಂಗ್ ಪ್ಯಾಟರ್ನ್ ಮಾಡಿದೆ. ಎನ್ಗಲ್ಫಿಂಗ್ ಅಂತ ನೀವು ಕರೀದಲ್ಲೇ ಇರ್ಬೋದು ಇದನ್ನ, ಆದರೆ ಇಮಿಡಿಯೇಟ್ ರಿವರ್ಸಲ್ ಕ್ಯಾಂಡ್, ಶಾರ್ಪ್ ರಿವರ್ಸಲ್ ಕ್ಯಾಂಡಲ್ ಇದು. ಅಲರ್ಟ್ ಸಿಂಬಲ್, ಫಸ್ಟ್ ಅಲರ್ಟ್ ಸಿಂಬಲ್ ಇಲ್ಲಿ ಹುಷಾರಾಗಿರಬೇಕು. ಆಪ್ಷನ್ ಸೆಲ್ಲರ್ಸ್ ಆದರೂ ಅಷ್ಟೇ, ಆಪ್ಷನ್ ಬಯರ್ಸ್ ಆದರೂ ಅಷ್ಟೇ, ಇಲ್ಲಿ ಬಿಟ್ಟು ಹೋಗ್ತಾ ಇಲ್ಲ ಅಂತ. ಅದಾದಮೇಲೆ ಏನು ಮಾಡಿದ್ರು ನೀವು ನೋಡಿ, ಕೆಳಗಡೆ ಬರುತ್ತೆ ಮೇಲ್ಗಡೆ ತೊಗೊಂಡು ಕ್ಲೋಸಿಂಗ್ ಆಗುತ್ತೆ, ಕೆಳಗಡೆ ಬರುತ್ತೆ ಮೇಲ್ಗಡೆ ಕ್ಲೋಸಿಂಗ್ ಆಗುತ್ತೆ. ಎಲ್ಲ ಕಡೆನೂ ನಿಮಗೆ ಆ ಲೋನ್ ಹತ್ತಿರಕ್ಕೆ ಬಿಡಕ್ಕೆ ಬರ್ತಾ ಇಲ್ಲ, ಮತ್ತೆ ಮೇಲ್ಗಡೆ ತೊಗೊಂಡು ಕ್ಲೋಸಿಂಗ್ ಕೊಡ್ತಾ ಇದ್ದಾರೆ. ಟಿಪಿಕಲ್ ಸಿನಾರಿಯೋ ಇಲ್ಲಿ ಬೈಯಿಂಗ್ ಸೆಂಟಿಮೆಂಟ್ ಇದೆ ಅಂತ. ಇದು ಎಲ್ಲಿ ಬೇಕಾದ್ರು ಬರ್ಬೋದು. ಬಟ್ ನನಗೇನಾಯಿತು, ಪೇಷನ್ಸ್ ಹೋಯಿತು. ಇಲ್ಲಿ ಈ ಬಾರ್ ಬಂದಾಗ ಇಲ್ಲಿ ಎಷ್ಟು ನೋಡಿ, ಈ ಬಾರ್ ಬಂದಾಗ ಯಾವಾಗ ಟೈಮು 11:30 11:30 12:30 ತನಕ ಕಾದ್ವಿ, ಏನು ಮೂಮೆಂಟ್ ಆಗಲಿಲ್ಲ. ಇನ್ನು ಇದರಲ್ಲಿ ಅರ್ಥ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಎಕ್ಸಿಟ್ ಆದ್ವಿ. ಆದರೆ ಅದಾದಮೇಲೆ ಮಾರ್ಕೆಟಲ್ಲಿ ದೊಡ್ಡ ಮೂಮೆಂಟ್ ಆಯಿತು. ಸೊ ಇದೇ ರೀತಿ ಆಗುವಂಥದ್ದು. ಬಟ್ ಪೊಸಿಷನ್ ಇಟ್ಕೊಂಡಿದ್ದಾರೆ ಇವತ್ತು ನೋಡಿ. ಯಾಕೆ ಅಂದರೆ ಇಂಪ್ಲಾಯ್ಡ್ ವಾಲಟಿಲಿಟಿ ಅಂತ ಕರಿತೀವಿ ಮಾರ್ಕೆಟ್ನಲ್ಲಿ. ಆಪ್ಷನ್ ಸಿಂಪ್ಲಿಫೈಡ್ ಸೀರೀಸ್ ಮುಂದುವರಿಸಬೇಕು, ಸುಮಾರು ಸೀರೀಸ್ ಮುಂದುವರಿಸೋದಿದೆ. ಮ್ಯೂಚುವಲ್ ಫಂಡ್ಸ್ ಬಗ್ಗೆನೂ ಕೇಳ್ತಾ ಇದ್ದಾರೆ, ಖಂಡಿತ ಮುಂದುವರಿಸೋಣ. ಆ ಇಂಪ್ಲಾಯ್ಡ್ ವಾಲಟಿಲಿಟಿ ಏನಾಗಿರುತ್ತೆ, ಏನೋ ಒಂದು ರಿಸಲ್ಟ್ ಇದೆ, ಏನೋ ಒಂದು ಇವೆಂಟ್ ಇದೆ, ಈ ಥರ ಇದ್ದಾಗ ಯೂಶಲಿ ಏನಾಗಿರುತ್ತೆ, ಅದು ಇಂಪ್ಲಾಯ್ಡ್ ವಾಲಟಿಲಿಟಿ ಜಾಸ್ತಿ ಇರುತ್ತೆ. ವಿಕ್ಸಿಗೆ ನೀವು ಕಂಪೇರ್ ಮಾಡಿ ನೋಡ್ಕೋಬೋದು. ಅಂದರೆ ವಿಕ್ಸ್ ಸಪ್ರೇಟು,
ಅದು ವಾಲಟಿಲಿಟಿ ಇಂಡೆಕ್ಸ್. ಬಟ್ ಇದು ಇಂಪ್ಲಾಯ್ಡ್ ವಾಲಟಿಲಿಟಿ ಆಪ್ಷನ್ ಪ್ರೀಮಿಯಮಲ್ಲಿ ನಿಮಗೆ ಬೀಳ್ತಾ ಹೋಗುತ್ತೆ. ಸೊ ಅದು ನಿಮಗೆ ಜಾಸ್ತಿ ಆಗಿದೆ ಅಂದರೆ ಆಪ್ಷನ್ ಪ್ರೀಮಿಯಂ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಕಮ್ಮಿ ಇದೆ ಅಂತಂದರೆ ಆಪ್ಷನ್ ಪ್ರೀಮಿಯಂ ಕಮ್ಮಿ ಸಿಗುತ್ತೆ. ನಮಗೆ ಆಪ್ಷನ್ ಸೆಲ್ಲರ್ ಆದರೆ ನಿಮಗೇನು ಐ ವಿ ನಿಮಗೆ ತುಂಬ ಜಾಸ್ತಿ ಇದ್ದರೆ ಸ್ವಲ್ಪ ಆತಂಕ, ಯಾಕೆಂದರೆ ಎರಡೂ ಕಡೆ ಜೋರಾಗಿ ಉಳಿತಾನೆ ಇರುತ್ತೆ. ATM ಅಲ್ಲಿ ಐ ವಿ ಇವತ್ತು 17-18 ಹಂಗೆ ಇತ್ತು, ಕಮ್ಮಿನೇ ಆಗಲಿಲ್ಲ. ಸೊ ಏನಾಗುತ್ತೆ, ಈ ಥರ ನಿಂತ್ಕೊಂಡ್ರು ಮಾರ್ಕೆಟ್ ಈ ಝೋನಲ್ಲಿ ತೀಟಾ ಡಿಕೆ ಆಗಲ್ಲ. ಸೊ ನಮಗೆ ತೀಟಾ ಡಿಕೆ ಆಗೋಕ್ಕೆ ಶುರುವಾಗಿದ್ದೆ 12 ಗಂಟೆ ಮೇಲೆ ಇವತ್ತು. ಸೊ ಮಧ್ಯ ತನಕ ಏನೂ ಇಲ್ಲ, ಎರಡೂ ಕಡೆ ಪ್ರೀಮಿಯಮ್ಮು ತುಂಬ ಜೋರಾಗಿತ್ತು. 25,000 PE ಸೆಲ್ಲು, ಅಂದರೆ PE ಸೆಲ್ ಅಂದರೆ ಇಲ್ಲಿಂದ ಮೇಲ್ಗಡೆ ಹೋಗುತ್ತೆ ಅಂತ ಅನ್ನೋದು 66 ರೂಪಾಯಿಗೆ ಸಿಕ್ಕಿತ್ತು. ಅದು 42 ರೂಪಾಯಿಗೆ ಎಕ್ಸಿಟ್ ಮಾಡೋಕ್ಕೆ ಸಿಕ್ತು. ಸರಿ, ಸುಮಾರು 20-25 ಪಾಯಿಂಟ್ಸ್ಗಳು ನಮಗೆ ಸಿಕ್ತು. ಬಟ್ 41 ರೂಪಾಯಿಗೆ ಎಕ್ಸಿಟ್ ಮಾಡಿದ್ವಿ. ಬಟ್ 40 ಪಾಯಿಂಟ್ಗಳು ಕೂಡ ಇನ್ನೂ ಪೂರ್ತಿಯಾಗಿ ತಿನ್ಬೋದಿತ್ತು ಇವತ್ತು, ಅಂದರೆ ಯಾಕಂದರೆ ಅಷ್ಟು ಮೇಲ್ಗಡೆ ಆರಾಮಾಗಿ ಮೇಲ್ಗಡೆ ಹೋಯಿತು. ಬಟ್ ಈ ಬಾರು ಆಗಿದ್ದಂಥದ್ದು 2 ಗಂಟೆಯಲ್ಲಿ 2 ಗಂಟೆ ತನಕ ಪೊಸಿಷನ್ ಇಟ್ಕೊಂಡಿರಲ್ಲ, 1-1.5 ಅಷ್ಟೊತ್ತಿಗೆ ಕ್ಲೋಸ್ ಮಾಡ್ಕೋಬೇಕಾಯಿತು. ಬಟ್ ಅದಾದಮೇಲೆ ಒಳ್ಳೆ ಮೂಮೆಂಟ್ ಕೊಡ್ತಾ ಹೋಯಿತು. ಸೊ ಯಾಕೆ ಈ ಮೇಲ್ಗಡೆ ಮೂಮೆಂಟ್ ಬರುತ್ತೆ ಅಂತ ನಂಗೆ ಅನಿಸ್ತಿದೆ ಅಂದಿದ್ದಕ್ಕೆ ಮೇನ್ ಕಾರಣ ಒಂದು ಗ್ಯಾಪ್ ಅಪ್ ಆಗಿದೆ. ಹಿಂದಿನ ದಿನದ್ದು ಲೋ ಟೆಸ್ಟ್ ಆಗ್ತಾ ಇಲ್ಲ, ಮಧ್ಯದಲ್ಲಿ ರೆಡ್ ಕ್ಯಾಂಡಲ್ ಬಂದರೆ ಇಮಿಡಿಯೇಟಾಗಿ ರಿವರ್ಸಲ್ ಕ್ಯಾಂಡಲ್ ಬಂದಿದೆ. ರಿವರ್ಸಲ್ ಕ್ಯಾಂಡಲ್ ಬಂದಿದೆ ಅಂತ ಮಾತ್ರಕ್ಕೆ ಅಪ್ ಮೂಮೆಂಟ್ ಬರುತ್ತೆ ಅಂತ ಅಲ್ಲ, ಆದರೆ ಇಲ್ಲಿ ಅಲರ್ಟ್ ಆಗಿರಬೇಕು, ಇನ್ನಂತೂ ಕೆಳಗಡೆ ಬಿಡೋದಿಲ್ಲ ಅಂತ. ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಆಗ್ತಿದೆ ಅಂತ ಅಂದಾಗ ಒಂದು ಕಡೆ ಮೂಮೆಂಟ್ ಬರಲೇಬೇಕಿತ್ತು. ಆ ಮೂಮೆಂಟ್ ಬರುತ್ತೆ ಅಂತ ಹೇಳ್ತಾ ಇದ್ದು ಎಗೇನ್ ನಮ್ಮ ಬ್ಯಾಂಕ್ ನಿಫ್ಟಿಗಳು. ಸೊ ಬ್ಯಾಂಕಿಂಗ್ ಸ್ಟಾಕ್ಗಳು ಅದನ್ನ ಸಾರಿ ಹೇಳ್ತಾ ಇತ್ತು. ಯಾಕೆಂದರೆ ಇಲ್ಲಿ ತೋರಿಸ್ತೀನಿ ನೋಡಿ, ನಮ್ಮ HDFC ಬ್ಯಾಂಕ್ ಆಗಿರ್ಬೋದು ಅಥವಾ ನೀವು ICICI ಬ್ಯಾಂಕ್ ಆಗಿರ್ಬೋದು, ಎಲ್ಲದು ಏನು ಮಾಡಿದೆ, ಇಂಪಾರ್ಟೆಂಟ್ ಬಸ್ ಸ್ಟ್ಯಾಂಡ್ ಲೆವೆಲ್ ಹತ್ರ ನೋಡಿ, ಇಲ್ಲಿ ಕ್ರೂಷಿಯಲ್ 1230 ಲೆವೆಲ್ ಅಲ್ಲಿ ಬಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇತ್ತು. ಸೊ ಇಲ್ಲಿ ನಾನು ಅಪ್ವರ್ಡ್ಗೆ ಬಯಾಸ್ ಆಗಿದೆ. ಕಾರಣ ಏನು ಅಂತಂದರೆ ಎಗೇನ್ ಲೋನ ಟೆಸ್ಟ್ ಮಾಡಕ್ಕೆ ಬಿಡ್ತಾ ಇಲ್ಲ. ಸೊ ಈ ಕಾರಣದಲ್ಲಿದ್ದಾಗ ಇಲ್ಲಿ ಕೂಡ ನೀವು ನೋಡೋದ್ರೆ ಸಣ್ಣದಾಗಿ ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಅಂತ ಹೇಳ್ಬೋದು. ನೆನ್ನೆ ಶಾರ್ಪ್ ಕ್ಲೋಸಿಂಗ್ ಬಂದಿತ್ತು, ಇವತ್ತು ಮೇಲ್ಗಡೆ ಓಪನ್ ಆಗಿದೆ. ಇದು ಎಲ್ಲಿಂದ ಬೇಕಾದ್ರೆ ಇದು ಎಕ್ಸ್ಪ್ಲೋಡ್ ಆಗ್ಬೋದು ಅಂತ ಅದೇ ರೀತಿ ಆಯಿತು ಕೂಡ. ಸೊ ಬ್ಯಾಂಕ್ ನಿಫ್ಟಿ ಜಸ್ಟ್ ಬಿಕಾಸ್ ಆಫ್ ಬ್ಯಾಂಕ್ ನಿಫ್ಟಿ ಈ ಒಂದು ಊಹೆ ಮಾಡಿದ್ದು. ಬಟ್ ಮಧ್ಯದಲ್ಲಿ ಯಾಕೆ ನಾವು ಕೊನೆ ತನಕ ಇಟ್ಕೊಂಡಿಲ್ಲ, ಕ್ಲೋಸ್ ಮಾಡೋಕ್ಕೆ ಹೋದ್ವಿ ಅಂತಂದರೆ IT ನಲ್ಲಿ ಬಂದಂಥ ಶಾರ್ಪ್ ಸೆಲ್ಲಿಂಗ್. ಈ IT ನಲ್ಲಿ ಇನ್ಫೋಸಿಸು, TCS ಇಲ್ಲಿ ನೋಡಿ, ಇಲ್ಲಿ ಈ ಪಾಯಿಂಟ್ ಆಫ್ ಟೈಮಲ್ಲಿ ಆಯಿತು ಬ್ಯಾಂಕ್ ನಿಫ್ಟಿ ರಿಕವರ್ ಆಗೋಕ್ಕೆ ಮೇಲ್ಗಡೆ ಹೋಗ್ತಾ ಇದೆ ಅನ್ನೋ ಟೈಮಲ್ಲಿ ಇದು ತುಂಬ ಕೆಳಗಡೆ ಬರೋಕ್ಕೆ ಶುರುವಾಯಿತು ಈ ಟೈಮಲ್ಲಿ. ಸೊ ಏನು ಅನ್ಕೊಂಡ್ವಿ, ಓಕೆ ಇದು ಬ್ಯಾಲೆನ್ಸ್ ಔಟ್ ಮಾಡ್ತಾ ಇದೆ, ಇದು ಮೇಲ್ಗಡೆ ಹೋಗ್ತಾ ಇದೆ, ಇದರಿಂದ ಅಂಥದ್ದು ಏನೋ ಆಗದಲ್ಲೇ ಇರ್ಬೋದು ನಿಫ್ಟಿನಲ್ಲಿ. ಬಹುಶಃ ಬ್ಯಾಂಕ್ ನಿಫ್ಟಿನಲ್ಲಿ ಮತ್ತೆ 51,300 ಮೇಲ್ಗಡೆ ಲೆವೆಲ್ ಹೋಗ್ಬೋದು ಅನ್ನೋ ಕಾರಣಕ್ಕಾಗಿ ಎಕ್ಸಿಟ್ ಮಾಡ್ಕೊಂಡ್ವಿ. ಬಟ್ ಏನಾಯಿತು, ಇಮಿಡಿಯೇಟಾಗಿ IT ರಿಟರ್ನ್ ಆಯಿತು. ITCನೂ ಅಷ್ಟೇ ಒಂದು ದೊಡ್ಡ ಫಾಲ್ ಆಗ್ತಾ ಇದ್ದು, ಇಮಿಡಿಯೇಟಾಗಿ ಟರ್ನ್ ಅರೌಂಡ್ ಆಯಿತು. LNT ಟರ್ನ್ ಅರೌಂಡ್ ಆಯಿತು. ನೋಡ್ತಾ ಇದ್ದರೆ ಎಲ್ಲ ಇಂಡೆಕ್ಸಲ್ಲಿ ಈ ಥರ, ಈ ಎಲ್ಲ ಇಂಡೆಕ್ಸಲ್ಲಿ ಈ ಥರ ಟರ್ನ್ ಅರೌಂಡ್ ಆಗಬೇಕು ಅಂತಂದರೆ ಯಾವಾಗ ಸಾಧ್ಯ ಅಂತಂದರೆ FIS ಏನಾದರೂ ಮಾಡಿದರೆ ಮಾತ್ರ ಸಾಧ್ಯ. FIS DISಗಳು ನೋಡಿ, ಇಂಡೆಕ್ಸು ಹೆಂಗೆ ಮೂವ್ ಆಗಿಬಿಡುತ್ತೆ, ಆಪ್ಷನ್ಸ್ಗಳು ಮೂವ್ ಆಗದೆ, ಆಪ್ಷನ್ಸ್ ಬೆಲೆ ಹೆಂಗೆ ಮೂವ್ ಆಗುತ್ತೆ, ಇಂಡೆಕ್ಸ್ ಮೂವ್ ಆಗಬೇಕಲ್ವಾ ಅಂತಂದರೆ ಕರೆಕ್ಟ್. ಇಂಡೆಕ್ಸ್ ಮೂವ್ ಆಗಬೇಕು ಅಂತಂದರೆ ಅಂಡರ್ಲೈನ್ ಸ್ಟಾಕ್ ಮೂವ್ ಆಗಬೇಕು. ಅಂಡರ್ಲೈನ್ ಸ್ಟಾಕ್ ಮೂವ್ ಆಗಬೇಕು ಅಂದರೆ ಒಂದೆರಡು ಮೂವ್ ಆದರೆ ಆಗಲ್ಲ, ಎಲ್ಲದೂ ಕಲೆಕ್ಟಿವ್ ಆಗಿ ಮೂವ್ ಆಗಬೇಕು. ಕಾಣಿಸ್ತಾ ಇದೆ ಪ್ಯಾಟರ್ನು. ಇದು ಆಗೋಂಥದ್ದು ಯಾವಾಗ ದೊಡ್ಡವರು ಕೈ ಹಾಕ್ತಾರಲ್ಲ ಅವಾಗ ಮಾತ್ರ. ಇಲ್ಲಿ ಏನೋ ಒಂದು ದೊಡ್ಡದಾಗಿ ಬೈಯಿಂಗ್ ಆಗಿದ್ರೆ ಮಾತ್ರ ಈ ರೀತಿ ಎಲ್ಲ ಇಂಡೆಕ್ಸ್ಗಳಲ್ಲೂ ಕೂಡ ಒಂದು ಬೈಯಿಂಗ್ ಆಗುತ್ತೆ. ಅದರಿಂದ ನಿಫ್ಟಿನೂ ಮೇಲ್ಗಡೆ ಹೋಗುತ್ತೆ ಹೋಪ್ಫುಲಿ. ಇಷ್ಟೇ, ಇನ್ನೇನು ಇಲ್ಲೇನು ರಾಕೆಟ್ ಸೈನ್ಸ್ ಇಲ್ಲ, ಬೇರೆ ಯಾವುದು ಮಂತ್ರ ಇಲ್ಲ. ಅದೇ ರೀತಿಯಾಗಿ ನಿಮಗೆ ಇಂಪ್ಲೈಡ್ ವಾಲಟಿಲಿಟಿ ಇದು ನೋಡಿ, ಇಲ್ಲಿ ಇಂಪ್ಲೈಡ್ ವಾಲಟಿಲಿಟಿಗೆ ಅಂತಲೇ ಒಂದು ಚಾರ್ಟ್ ಇದೆ. ಇದ್ರ ಬಗ್ಗೆ ನಾವು ಇನ್ನೂ ಅನಲೈಸ್ ಮಾಡ್ಬೋದು. ಬಟ್ ಸಿಂಪಲ್ ಆಗಿ ಹೇಳಬೇಕು ಅಂದರೆ IV ಜಾಸ್ತಿ ಇದೆ ಅಂತಂದರೆ ನಿಮಗೆ ಪ್ರೀಮಿಯಂ ಜಾಸ್ತಿ ಇರುತ್ತೆ. ನಿಮಗೆ ATM IV ಇವತ್ತು ನೀವು ನೋಡ್ತಾ ಬರೋದಾದ್ರೆ ಇಂಟ್ರಾಡೇನಲ್ಲೂ ಕೂಡ ತೋರಿಸುತ್ತಿದ್ದು ಕಮ್ಮಿನೇ ಆಗ್ತಾ ಇರಲಿಲ್ಲ, 17-18 ಅಲ್ಲೇ ನಡೀತಾ ಇತ್ತು ನೋಡಿ. ಓವರ್ ಡೇಗೆ 12 ಅಂತೆಲ್ಲ ತೋರಿಸ್ತಾ ಇದೆ ITM AV ಇವತ್ತು. ಬಟ್ ಕಮ್ಮಿ ಆಗಿರಲಿಲ್ಲ. ಇದು ಹಿಸ್ಟಾರಿಕಲಿ ನೀವು ಯಾವ ದಿನದ ಬೇಕಾದ್ರೆ ಹಾಕೊಂಡು ಲೈನು ಕ್ಯಾಂಡಲ್ ಎಲ್ಲ ಇಟ್ಕೊಂಡು ನೋಡ್ಬೋದು. ತುಂಬ ಟೂಲ್ಸ್ ಇದೆ ಸರ್, ಸೆನ್ಸಿಬಲಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾನೆ ಹೋಗಬೇಕು. ಎಲ್ಲದೂ ಹೆಲ್ಪ್ ಆಗುತ್ತೆ ಅಂತಲ್ಲ, ಅದನ್ನು ಹೇಳ್ಬಿಡ್ತೀನಿ. ಯಾಕೆಂತಂದರೆ ಇವತ್ತು ನೋಡಿ ಆಪ್ಷನ್ ಚೇಂಜು, ಓಪನ್ ಇಂಟ್ರೆಸ್ಟ್ದು ಇಲ್ಲಿ ಇಂಟ್ರಾಡೇನಲ್ಲಿ ಹೇಗೆ ಚೇಂಜ್ ಆಗುತ್ತೆ, ಇದು ಜಾಸ್ತಿ ಆಗಿದೆ, ಜಾಸ್ತಿ ಕೆಳಗಡೆ ಕಮ್ಮಿ ಅಂತಿದಲ್ಲ. ಈ ಮಧ್ಯದಲ್ಲಿ ಒಂದು 11:30 ಕ್ಯಾಂಡಲ್ ಬರುತ್ತೆ ಅಂತ ಹೇಳಿದ್ನಲ್ಲ ನಾನು ಇಲ್ಲಿ, ಈ ಟೈಮಲ್ಲಿ ಈ ಬಾರ್ ಬಂದಾಗ, ಆ ಬಾರ್ ಬರೋಷ್ಟೊತ್ತಿಗೆ ನಮಗೆ ಕಾಲ್ ರೇಟಿಂಗೇ ಜಾಸ್ತಿ ಆಗಿದೆ ಅಂತ ಹೇಳ್ತಿತ್ತು. ಅಂದರೆ ಪುಟ್ ರೇಟಿಂಗ್ ಓವರ್ ಡಾಮಿನೇಟ್ ಆಗಿದೆ ಅಂತ ಹೇಳ್ತಾ ಇತ್ತು. ಬಟ್ ಚೇಂಜ್ ಆಗಿರಲಿಲ್ಲ. ಬಟ್ ಇಮಿಡಿಯೇಟಾಗಿ ಚೇಂಜ್ ಆಯಿತು, ಆದರೆ ON ಅಪ್ಡೇಟ್ ಆಗಲಿಲ್ಲ. ಸೊ ಈ ರೀತಿಯಾಗಿ ಈ ಬಾರ್ ಬಂದಾಗ ನಮಗೆ ಕಾಲ್ ರೇಟಿಂಗೇ ಜಾಸ್ತಿ ಇದೆ ಅಂತ ಹೇಳಿತ್ತು. ಯಾರು ಅದನ್ನು ನೋಡ್ಕೊಂಡು ತೊಗೊಂಡಿದೆ ಅಂತ ಹೇಳ್ತಿರೋಂಥದ್ದು. ಇಮಿಡಿಯೇಟ್ 2 ಮಿನಿಟ್ಸ್ ನನ್ನ ಎಕ್ಸಾಕ್ಟ್ ಸ್ನ್ಯಾಪ್ಶಾಟ್ ಕಳಿಸಿದೆ. ಇಮಿಡಿಯೇಟ್ 2 ಮಿನಿಟ್ಸಲ್ಲಿ ನೋಡಿದ್ರೆ ನಿಮಗೆ ಪುಟ್ ರೇಟಿಂಗ್ ಜಾಸ್ತಿ ಆಗಿತ್ತು. ಸೊ ಏನು ಅರ್ಥ ಅಂತಂದರೆ ಈ ಇಂಪ್ಲಾಯ್ಡ್ ವಾಲಟಿಲಿಟಿ ಚಾರ್ಟಿಗೂ ಆ್ಯಕ್ಚುಯಲ್ ಈ ಆಪ್ಷನ್ ಚೈನ್ OA ಚೇಂಜ್ ಇನ್ ಚಾರ್ಟಿಗೂ ಆ್ಯಕ್ಚುಲ್ ನೀವು ನಿಫ್ಟಿ 50 ಚಾರ್ಟಲ್ಲಿ ನೋಡುವಂಥ ಆಪ್ಷನ್ ಚೈನಿಗೂ ವ್ಯತ್ಯಾಸ ಇರುತ್ತೆ. ಅಂದರೆ ಅರ್ಥ ಏನು ಅಂದರೆ ಇಲ್ಲಿ ತೋರಿಸುವಂಥದ್ದು ಟೋಟಲ್ OA ಆಗಿರುತ್ತಲ್ವ, ಅಂದರೆ ಒಟ್ಟಾರೆ ಪೊಸಿಷನ್ ಎಷ್ಟು ಇಟ್ಕೊಂಡಿದ್ದಾರೆ, ಕಾಲ್ ಸೈಡು ಪುಟ್ ಸೈಡು ಅನ್ನೋದನ್ನು ತೋರಿಸ್ತಾ ಇರುತ್ತೆ. ಬಟ್ ಈ ಮಧ್ಯದಲ್ಲಿ ಒಂದು ಚಾರ್ಟ್ ನೋಡಿದ್ವಲ್ಲ ನಾವು, ಇದು ಆ ಕ್ಷಣಕ್ಕೆ ಆ ಟೈಮಲ್ಲಿ ಯಾವ ರೀತಿ ಚೇಂಜ್ ಕೆಳಗೆ ಆಗ್ತದೆ ಅಂತ. ಇಲ್ಲಿ ದೊಡ್ಡದಾಗಿದೆ ಅಂತ ಮಾತ್ರಕ್ಕೆ ಓವರ್ ಆಲ್ ಪೊಸಿಷನು ಅದೇ ಜಾಸ್ತಿ ಇದೆ ಅಂತ ಆಗಬೇಕು ಅಂತಿಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಇದು ಏನು ತೋರಿಸುತ್ತೆ, ಎಷ್ಟು ಚೇಂಜ್ ಆಗಿದೆ, ಯಾವುದರಲ್ಲಿ ಚೇಂಜ್ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಅನ್ನೋದನ್ನು ಮಾತ್ರ ತೋರಿಸೋದು. ಅಂದರೆ ಎವ್ರಿ 2 ಮಿನಿಟ್ಸು 3 ಮಿನಿಟ್ಸ್ ಆ ಥರನೂ ನೀವು ಆಟೋ ಅಪ್ಡೇಟ್ OA ಚೇಂಜ್ ಅಂತ ಇಟ್ಕೊಂಡ್ರೆ ಎವ್ರಿ 2 ಮಿನಿಟ್ಸ್ 3 ಮಿನಿಟ್ಸ್ ಡೇಟಾ ಬಂದಾಗ NSE ಇಂದ ನಮಗೆ ಹಿಂದಿನ 2 ನಿಮಿಷದ ಹಿಂದೆ ಹೆಂಗಿತ್ತು ಈಗ ಹೆಂಗಾಗಿದೆ ಅಷ್ಟೇ. ಓವರ್ ಆಲ್ ಪೊಸಿಷನ್ ಅದನ್ನ ತೋರಿಸ್ತಾ ಇರಲ್ಲ. ಸೊ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. OA ಚೇಂಜ್ ಅಂತ ತೋರಿಸೋದು ಕೂಡ ಅದು ಓವರ್ ಆಲ್ ತೋರಿಸ್ತಾ ಇರೋದಿಲ್ಲ. ಅದು ಓವರ್ ಆಲ್ ನೋಡಬೇಕು ಅಂತಂದರೆ ನೀವು ಆ್ಯಕ್ಚುಲ್ ಚಾರ್ಟಿಗೆ ಹೋಗ್ಬಿಟ್ಟು ಇದನ್ನು ನೋಡ್ಕೋಬೇಕು. ಸೊ ಅದು ಗೊತ್ತಾಗಿದೆ ಅನ್ಕೋತೀನಿ. ಲೈಕ್ ಎಲ್ಲ ಇಂಡಿಕೇಟರ್ ಥರ ಇದು ಕೂಡ ಲ್ಯಾಗಿಂಗ್ ಇಂಡಿಕೇಟರೇ ಆಗಿರುತ್ತೆ. ಸೊ ಪೊಸಿಷನ್ನ ಕ್ಯಾರಿ ಮಾಡ್ತಾ ಇದ್ದಾರೆ. ಅಟ್ ದ ಎಂಡ್ ಆಫ್ ದ ಡೇ ಯಾವ ರೀತಿ OA ಚೇಂಜ್ ಆಗಿದೆ ಅಂತ ನೋಡಬೇಕು ಅಂದರೆ ಖಂಡಿತ ಹೆಲ್ಪ್ಫುಲ್ ಆಗ್ಬೋದು. ಬಟ್
ಇಂಟ್ರಾಡೇಗೆ ಇವತ್ತು ಪ್ರೂವ್ ಆಗಿದೆ, ಎಕ್ಸ್ಪೆರಿಮೆಂಟ್ ಮಾಡಿ ಇದು ವರ್ಕ್ ಆಗೋದಿಲ್ಲ. ಅಂದರೆ ವರ್ಕ್ ಆಗೋದಿಲ್ಲ ಇನ್ ದ ಸೆನ್ಸ್ ಈ ಥರ ಶಾರ್ಪ್ ವಾಲಟಿಲಿಟಿ ಬಂದಿದ್ದೇನೆ ನಿಮಗೆ ಡಿಲೇನೇ ಆಗಿರುತ್ತೆ. ಸೊ ಬೆಸ್ಟ್ ಚಾರ್ಟ್ ಇಸ್ ದ ಓನ್ಲಿ ಇಂಡಿಕೇಟರ್ ನಾವು ರಿಲೇ ಆಗುವಂಥದ್ದು. ಸೊ ಚಾರ್ಟನ್ನೇ ನಂಬಬೇಕು. ಸೊ ಈಗ ನೆಕ್ಸ್ಟ್ ಏನಾಗೋದ್ರ ಕತೆ ಇನ್ನೊಂದು ನೋಡಿ, 25,314 ಕ್ಲೋಸಿಂಗ್ ಆಗಿಬಿಟ್ಟಿದೆ ಅಂತ ಯಾರಾದರೂ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು. 25,350 ಕಾಲ್ ರೇಟಿಂಗ್ ಮಾಡಿಬಿಟ್ಟು ಕೂತಿರ್ತಾರೆ ಅಂತ ಅನ್ಕೋಣ. ಸೊ ಎನಿವೇ 25,314 ಕೆಳಗಡೆ ಇದೆ, ನಂದಷ್ಟು ಝೀರೋ ಆಗುತ್ತೆ ಅಂದರೆ ನಿಮ್ಮ ಊಹೆ ತಪ್ಪಾಗಿರುತ್ತೆ. ಅದೆಲ್ಲಿ ಗೊತ್ತಾಗುತ್ತೆ ನಿಮಗೆ 25,350 ನೀವೇನು ತೊಗೊಂಡಿರ್ತೀರ ಕಾಲ್ ಸೆಲ್ಲು, ಅದೇ ನಿಮಗೆ ತೋರಿಸ್ತಾ ಇರ್ತೀವಿ 20-30 ರೂಪಾಯಿ ಕಮ್ಮಿ ಕೆಳಗೆ ಬಂದೇ ಇರೋದಿಲ್ಲ. ಯಾಕೆಂದರೆ ಆಪ್ಷನ್ ಪ್ರೀಮಿಯಂ ಬೆಲೆ ನೋಡಿ ಕ್ಲೋಸಿಂಗ್ ಪ್ರೈಸಲ್ಲಿ ಇಷ್ಟು ಜೋರಾಗಿ ಮೂಮೆಂಟ್ ಬಂದಾಗ, ಮಂತ್ಲಿ ಎಕ್ಸ್ಪೈರಿ ದಿನ ಆದಾಗ ಅಥವಾ ಎನಿ ಎಕ್ಸ್ಪೈರಿಗಳ ದಿನಗಳಲ್ಲಿ ವಾಲಟೈಲ್ ಮೂಮೆಂಟ್ ಬಂದಾಗ ಇಲ್ಲಿ ತೋರಿಸೋ ಬೆಲೆನೇ ಒಂದಾಗಿರುತ್ತೆ, ಕ್ಲೋಸಿಂಗ್ ಬೆಲೆನೇ ಒಂದಾಗಿರುತ್ತೆ. ಇದನ್ನು ಸುಮಾರು ಸಲ ಮಾತಾಡಿದ್ವಿ. ಅದಕ್ಕೆ ನಾನು ರಿಫ್ರೆಶ್ ಮಾಡಿದಲ್ಲಿ ಹಾಗೆ ಇಟ್ಕೊಂಡಿದ್ದೀನಿ ನೋಡಿ. NSE ಕೂಡ ಅಥವಾ ನೀವು ಯಾವುದೇ ಟ್ರೇಡಿಂಗ್ ಬ್ರೋಕರ್ ಎಲ್ಲೂ ನೋಡಿದ್ರು ಪೋಸ್ಟ್ ಪ್ರೈಸ್ ಅಂತ ನಿಮಗೆ 25,313 ಆ ರೇಂಜಲ್ಲಿ ತೋರಿಸ್ತಾ ಇತ್ತು. ಬಟ್ ಆ್ಯಕ್ಚುಲ್ ಕ್ಲೋಸಿಂಗ್ ಆಗಿರೋದು ಇಲ್ಲಿ 25,388ರಲ್ಲಿ ನೋಡಿ. ಎಲ್ಲಿಂದ ಎಲ್ಲಿಗೆ ವ್ಯತ್ಯಾಸ ಇದೆ ಅಲ್ಲಿಂದ ಅಲ್ಲಿಗೆ. ಸೊ ಯಾಕೆ ಈ ರೀತಿ ಆಗುತ್ತೆ ಅಂತಂದರೆ ಕೊನೆಗೆ ಒಂದಿಷ್ಟು ಪೊಸಿಷನ್ಗಳು ನೋಡಿ ಇಷ್ಟು ಜೋರಾಗಿ, ಫಸ್ಟ್ ಆಫ್ ಆಲ್ ಇಷ್ಟು ಇನ್ನೂ ಒಂದು ಹೇಳ್ಬಿಡ್ತೀನಿ, ಇಷ್ಟು ಜೋರಾಗಿ ಮೂಮೆಂಟ್ ಬರುತ್ತಲ್ಲ ಒಂದೇ ಬಾರಲ್ಲಿ, ಆಗ ಟೈಮ್ ಎಷ್ಟು ಅಂತ ನೀವು ನೋಡ್ಕೋಬೇಕು. 2 ಗಂಟೆ, ಇನ್ನೂ 1 ಗಂಟೆ ಟೈಮ್ ಇದೆ ಅಂದರೆ ಅರ್ಥ ಇದೇ ಮೂಮೆಂಟ್ ನಾನು ಏನು ಹೇಳ್ತಾರಂಥದ್ದು ಒಂದು 2:45-3 ಗಂಟೆ ಟೈಮಿಗೆ ಬಂದಿತ್ತು ಅಂತಂದರೆ ಮಾರ್ಕೆಟ್ ಅದರಿಂದನೂ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಕಮ್ಮಿ. ಅಲ್ಲಿಂದ ಏನಾಗ್ತಾ ಹೋಗುತ್ತೆ, ವಾಪಸ್ ಒಂದು ಪಾಸ್ ಆಗಿ ಅಥವಾ ಆ ಪಾಯಿಂಟಲ್ಲಿ ಬಂದು ಹಿಂಗೆ ನಿಂತ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ. ಅಂದರೆ ಯಾರಾದರೂ ಕೊನೆ ಮೂಮೆಂಟಲ್ಲಿ ಬಂದು ನಾನು ಕಾಲ್ ರೇಟಿಂಗ್ ಮಾಡ್ತೀನಿ, ಇಲ್ಲಿ ಮಾಡ್ತೀನಿ ಅಂದ್ರೂ ನಿಮ್ಗೆ ಎಲ್ಲೂ ಅವಕಾಶ ಸಿಗಲಿಲ್ಲ, ಮೇಲ್ಗಡೆನೇ ಹೋಗ್ತಾ ಹೋಯಿತು. ಇದು ಯಾಕಾಯಿತು ಅಂತಂದರೆ ಟೈಮ್ ಇತ್ತು ಮಾರ್ಕೆಟ್ ಹತ್ರ. ನೋಡಿ ಮಾರ್ಕೆಟ್ ಹತ್ರ ಟೈಮ್ ಇದ್ದಾಗ 2 ಗಂಟೆ ಅಷ್ಟೊತ್ತಿಗೆ ಇಷ್ಟು ದೊಡ್ಡ ಸ್ಪೈಕ್ ಬಂದಿದೆ ಅಂದಾಗ ಹಿಡಿತೀನಿ ಮೇಲೆ ಇಲ್ಲಿಂದ ಇಲ್ಲಿ ನಿಲ್ಲಿಸ್ತೀನಿ ಅಂತ ನೋಡೋಕ್ಕೆ ಹೋಗಲೇಬಾರ್ದು. ಯಾಕೆಂತಂದರೆ ಸಿಗೋದಿಲ್ಲ. ಮಾರ್ಕೆಟ್ ಹತ್ರ ಟೈಮ್ ಇದೆ ಅಂತಂದರೆ ಏನಾಗುತ್ತೆ, ಆಪ್ಷನ್ ಸೆಲ್ಲರ್ಸ್ ಹೆದರ್ತಾರೆ. ಸೊ ನೋಡಿ ಆಲ್ಮೋಸ್ಟ್ ಕ್ಲೋಸಿಂಗ್ ಆಗ್ತಾ ಬಂದಿತ್ತು. ಅಂದರೆ ಟಿಪಿಕಲ್ ಉದಾಹರಣೆ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಯಾಕೆ ರೀತಿ ಆಗುತ್ತೆ ಎಲ್ಲ ಆಯಿತು ಮಾರ್ಕೆಟ್ ಡಿಸೈಡ್ ಮಾಡೋದು ಅಂತ ಹೇಳ್ಬೋದು. ಬಟ್ ಮಾರ್ಕೆಟ್ ಡಿಸೈಡ್ ಮಾಡಿಸೋದು ಜನರ ಸೆಂಟಿಮೆಂಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಬರೋಣ. ಈಗ ಇಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದೆ. ಇದು ಈ ರೇಂಜ್ 25,200 ರೇಂಜಲ್ಲಿ ಏನು ಮಾಡಿರ್ಬೋದು, ಎಲ್ಲರೂ ಕೆಲವೊಂದಷ್ಟು ಆಪ್ಷನ್ ಸೆಲ್ಲಿಂಗ್ ಮಾಡಿರ್ಬೋದು. ಅಥವಾ ಅದಕ್ಕಿಂತ ಮೇಲ್ಗಡೆ ಏನು ಮಾಡ್ಬೋದು, ಇದು ಆಲ್ ಟೈಮ್ ಹೈ ಝೋನ್ ಅಂತ ಹೇಳ್ಬಿಟ್ಟು 25,300 ಏನು ಮಾಡಿರ್ಬೋದು ಕಾಲ್ ರೇಟಿಂಗ್ ಮಾಡಿರ್ಬೋದು. ಈ ಮೂವ್ ಬಂದಂಥದ್ದು ಆಲ್ಮೋಸ್ಟ್ 3 ಗಂಟೆ ಅಷ್ಟೊತ್ತಿಗೆ ಆ ಥರ ಬಂದಿತ್ತು ಅಂತಂದರೆ ಇಲ್ಲೇನು ಮಾಡ್ತಾರೆ, ದೊಡ್ಡದಾಗಿ ತಳ್ತಾರೆ. ಇನ್ನೇನು ಇನ್ನೊಂದು 15 ನಿಮಿಷ ಇರೋದು, ಚೆನ್ನಾಗಿ ತಳ್ಬಿಟ್ರೆ ಇಲ್ಲೇ ನಿಲ್ಲಿಸ್ಬಿಡ್ಬೋದು ಅಂತ ತಳ್ಬಿಡ್ಬೋದು. ಬಟ್ ಇನ್ನೂ 1 ಗಂಟೆ ಟೈಮ್ ಇದೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಪ್ಯಾನಿಕ್ ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ಈ 25,300 ತನಕ ಒಂದೇ ಬಾರಲ್ಲಿ 200 ಪಾಯಿಂಟ್ಗಳ ಮೂಮೆಂಟ್ ಬಂದಾಗ ಇಲ್ಲಿದ್ದವರೆಲ್ಲ ಅಲ್ಲಿಂದ ಹೆದರ್ತಾ ಹೋಗ್ತಾರೆ, ಇನ್ನೂ ಶಿಫ್ಟ್ ಮಾಡ್ಕೊಳಕ್ಕೆ ನೋಡ್ತಾ ಹೋಗ್ತಾರೆ. ಯಾಕಂದರೆ ಟೈಮ್ ಇದೆ. ಇನ್ನು ಟೈಮ್ ಇದ್ದಾಗ ಜನ ಆಯಿತು ಇಲ್ಲಿಂದ ಬೈಯಿಂಗ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತು ಅಂತಂದರೆ ಎಲ್ಲಿ ತನಕ ಬೇಕಾದ್ರೂ ಹೋಗ್ಬೋದು. ಹಾಗಾಗಿ ಆಗ ರಿಸ್ಕ್ ತೊಗೊಳಕ್ಕೆ ಹೋಗೋದಿಲ್ಲ. ಅವರು ಕ್ಲೋಸಿಂಗ್ ಮಾಡ್ಕೊತಾರೆ, ಹೊಸದಾಗಿ ಇಲ್ಲಿ ಬೈಯಿಂಗ್ ಮಾಡಕ್ಕೆ ಬರ್ತಾರೆ. ಇದೆಲ್ಲ ಆಗಿರೋ ಅಂದರೆ ನಾನು ಹೇಳ್ತಿರೋದು ಇಷ್ಟು ದೊಡ್ಡ ಮೂಮೆಂಟ್ ಬರುತ್ತಲ್ಲ, ಇದು ನಿಮಗೆ 2 ಗಂಟೆ ಟೈಮಲ್ಲೇ ಬಂದರೆ ನೀವು ಆಗ ಔಟ್ ಆಫ್ ದ ಮನಿ ತೊಗೊಂಡ್ರೂ 0 to 0 ಸಿಗುತ್ತೆ. ಆಗ ನೀವು 25,300-400 ನೀವು ತೊಗೊಂಡಿದ್ರು ಇವತ್ತು ಆಲ್ಮೋಸ್ಟ್ ಒಂದು ₹3-4 ರೂಪಾಯಿಗೆ ಇರ್ತಿತ್ತೇನೋ, ಆವಾಗ ಅದು ಒಂದು 40-50 ರೂಪಾಯಿಗೆ ಹೋಗಿರುವಂಥ ಸಾಧ್ಯ ಇರುತ್ತೆ. 1:5 ಆಗಿರುತ್ತೆ. ಸೊ ಈ ಥರ ಬಿಗ್ ಮೂವ್ಸ್ ಬರೋದು ಇನ್ನೂ ಮಾರ್ಕೆಟಲ್ಲಿ ಟೈಮ್ ಇದೆ ಅಂತ ಬಂದರೆ ಆಪ್ಷನ್ ಬಯರ್ಸ್ ನೀವು ಇನ್ನೂ ಧೈರ್ಯ ಮಾಡ್ಬೋದು ಮೇಲ್ಗಡೆ ಹೋಗೋಕ್ಕೆ. ಆಪ್ಷನ್ ಸೆಲ್ಲರ್ಸ್ ಇಮಿಡಿಯೇಟಾಗಿ ನೀವು ಎಷ್ಟೇ ಫಾರ್ ಇದೆ ಅಂತ ನಿಮ್ಗೆ ಅನಿಸ್ತಿದೆ ಅಂದ್ರೂ ಎಕ್ಸಿಟ್ ಮಾಡ್ಕೋಬೇಕು. ದಿಸ್ ಇಸ್ ದ ಮೇನ್ ಲೆಸನ್. ಇದು ಸುಮಾರು ಸಲ ಮಿಸ್ ಮಾಡ್ತೀವಿ ನಾವು. ಸುಮಾರು ಸಲ ಇದು ಪ್ಯಾಟರ್ನ್ ನೋಡಲಿಕ್ಕೆ ಸಿಕ್ಕಿದೆ. 2:45-3 ಗಂಟೆಗೆ ಬಂದರೆ ಒಂದು ಲೆಕ್ಕ, 2 ಗಂಟೆಗೆ ಇನ್ನೂ 1 ಗಂಟೆ 1.5 ಗಂಟೆ ಮಾರ್ಕೆಟಲ್ಲಿ ಇದೆ ಅಂತಂದಾಗ ಬಿಗ್ ಮೂವ್ ಬಂತು ಅಂದರೆ ಅಲ್ಲಿಂದ ಸೆಟ್ಲ್ ಆಗುತ್ತೆ, ಇಲ್ಲ ರಿವರ್ಸ್ ಆಗುತ್ತೆ. ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಎಸ್ಪೆಷಲಿ ಬಸ್ ಸ್ಟ್ಯಾಂಡ್ ಆಗಿದೆ, ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ, ಲೋನ್ ಎಲ್ಲೂ ಟೆಸ್ಟ್ ಮಾಡ್ತಾ ಇಲ್ಲ, ಆರಾಮಾಗಿ ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗಿದೆ ಅಂತಂದಾಗ ಇನ್ನೂ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಲರ್ನಿಂಗ್ಸು. ದಯವಿಟ್ಟು ನೋಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಟೈಮಿಂದ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. 12-13 ನಿಮಿಷ ನಿಫ್ಟಿ ಎಕ್ಸ್ಪೈರಿಗೆ ಮಾತಾಡಿದ್ದೀನಿ ಇವತ್ತು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನೋಡ್ತಾ ಹೋಗೋದಾದರೆ ಅಗೇನ್ 51,800 ಈ ಎಲ್ಲ ಲೆವೆಲ್ನ ದಾಟಿ ಮೇಲ್ಗಡೆ ಮತ್ತೆ ಬಂದು ಕ್ಲೋಸಿಂಗ್ ಆಗಿದೆ. ಈಗ ತಿರ್ಗಾ ಅದೇ 51,600 ಒಳಗಡೆ ಬರಬಾರ್ದು ನೋಡಿ ಬ್ಯಾಂಕ್ ನಿಫ್ಟಿ. ಸೊ 51,600 ಒಳಗಡೆ ಬರಬಾರ್ದು ಅಂದರೆ ಇವತ್ತು ಬ್ರೇಕ್ಔಟ್ ಕೂಡ ಆಗಿರೋದ್ರಿಂದ ನಾಳೆ ಇದು ಕಂಟಿನ್ಯೂಷನ್ ಆಗಬೇಕು. ಕಂಟಿನ್ಯೂಷನ್ ಆದರೆ 52,200 ಈ ಲೆವೆಲ್ ತನಕ ಬ್ಯಾಂಕ್ ನಿಫ್ಟಿ ಹೋಗಬೇಕು. ಆ ರೀತಿ ಆಗದಲ್ಲೇ ಸಂಡೇ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಒಳಗಡೆ ಮತ್ತೆ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಯಿತು ಅಂದರೆ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಕೂಡ ಬೋರಿಂಗ್ ಆಗಿರುತ್ತೆ. ಇಲ್ಲ ಅಂದರೆ ಒಂದು ಪಾಸಿಟಿವ್ ಬಯಾಸ್ಡ್ ಎಕ್ಸ್ಪೈರಿನೇ ಆಗಿರಬೇಕು. 51,200 ಕ್ರೂಷಿಯಲ್ ಸಪೋರ್ಟಲ್ಲಿ ಜಗ್ಗಾಟ ಮಾಡಿಕೊಂಡು ಯುದ್ಧ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಮೇಲ್ಗಡೆ ಬಂದಿರುವಂಥದ್ದು. ಸೊ ನೋಡೋಣ ಈ ಥರ ಬಾರ್ ನೋಡಿ ಕಾಣಿಸ್ತಾ ಇದೆಯಾ, ಮಾರ್ಕೆಟ್ ಮಾತಾಡುತ್ತೆ, ಕ್ಯಾಂಡಲ್ ಸ್ಟಿಕ್ಕಲ್ಲಿ ಮಾತಾಡುತ್ತೆ, ಮೈಂಡ್ಫುಲ್ಲಲ್ಲಿ ಮಾತಾಡಿದ್ವಿ ಆಯಿತಾ. ಅವಾಗ ಯಾಕೆ ಅಂದರೆ ನೋಡಿ ಇಲ್ಲಿ ಏನಾದರೂ ಮಾತಾಡ್ದಂಗೆ ಅನಿಸ್ತಾ ಇದೆ ನಿಮಗೆ ಮಾರ್ಕೆಟ್ ಕಾನ್ಫಿಡೆನ್ಸ್ ಇದೆಯಾ ಇಲ್ಲಿ ಎಲ್ಲಾದರೂ ಮೇಲ್ಗಡೆ ಹೋಗ್ತೀನಿ ಅಂತ? ಇಲ್ಲ. ಈಗ ನೋಡಿ ಯಾವ ಥರ ಬಾರ್ ಬರ್ತಾ ಇದೆ ಇಲ್ಲಿ, ಇಷ್ಟು ದೊಡ್ಡ ಫೈಟ್ ಆಗಿ ವಾಪಸ್ ಮೇಲ್ಗಡೆ ಬಂದಿರುವಂಥದ್ದು. ದಿಸ್ ಇಸ್ ಕ್ಲಿಯರ್ ಬುಲಿಶ್ ಸೆಂಟಿಮೆಂಟ್. ಹಾಗಾಗಿ ದಯವಿಟ್ಟು ಬುಲಿಶ್ ಆಗಿರಿ. ಎಲ್ಲಿ ತನಕ 51,200 ಮತ್ತೆ ಕೆಳಗಡೆ ಬರುತ್ತೆ ಮಾರ್ಕೆಟು, ಅಲ್ಲಿ ತನಕ ನೆಗೆಟಿವ್ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಫಿನ್ ನಿಫ್ಟಿ ಮಾತಾಡ್ತಿರೋದ್ರೆ ವಾಸಿ, ಯಾಕಂದರೆ ಸುಮಾರು ಇಂಡೆಕ್ಸ್ ಮಾತಾಡಿದ್ರೆ ಯಾವ್ದು ಅಂತ ಮಾತಾಡ್ತಾ ಹೋಗೋಣ, ಅದು ಬಂದಾಗ ನೋಡ್ಕೊಳ್ಳೋಣಂತೆ. ಮಿಡ್ ಕ್ಯಾಪ್ ನಿಫ್ಟಿ
ಆಲ್ರೆಡಿ ಒಳ್ಳೆ ಮೂಮೆಂಟ್ ಕೊಟ್ಟಿತ್ತು, ಸ್ವಲ್ಪ ತಣ್ಣಗಿತ್ತು ಮಿಡ್ ಕ್ಯಾಪ್ ನಿಫ್ಟಿ. ನೋಡೋಣ ನಾಳೆ ಮತ್ತೆ ಮೇಲ್ಗಡೆ ಹೋಗುತ್ತೆ ಏನು ಅಂತ. ಸೊ ನಾಳೆ ಇಂಪಾರ್ಟೆಂಟ್ ಇರುವಂಥದ್ದು ನಮ್ಮ ಸೆನ್ಸೆಕ್ಸ್ ಎಕ್ಸ್ಪೈರಿ ಅಲ್ವಾ. ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿ ನೋಡೋದಾದ್ರೆ ಇವಾಗ ಏನಾಗಿದೆ, ಎಲ್ಲಿಂದ ಬಂದಿದೆ ಪುಷು 82,000 ಈ ಲೆವೆಲ್. ಸೊ ಈಗ 82,000ದಲ್ಲಿ ಕಾಣಿಸ್ತಾ ಇದೆ ಆಲ್ರೆಡಿ ನಿಮಗೆ ದೊಡ್ಡದಾಗಿ ಪುಟ್ ರೇಟಿಂಗ್ ಆಗಿದೆ. ಸೊ ನಾಳೆ 82,000 ಬಿಟ್ಕೊಡಲ್ಲ ಅಂತ ಕೂತಿರೋರು ಸುಮಾರು ಜನ ಇದ್ದಾರೆ. ಸೊ ಈಗ ನೀವು ನೋಡ್ತಾ ಹೋಗೋದಾದ್ರೆ ಯಾವುದರಲ್ಲಿ ಸೆನ್ಸೆಕ್ಸಲ್ಲಿ 2 ಪಾಸಿಬಿಲಿಟಿ ಇದೆ. ನಾಳೆ ಅಕಸ್ಮಾತ್ ಒಂದು ಇದೇ ಝೋನಲ್ಲಿ, ಈಗ ಇದರಲ್ಲೂ ಕೂಡ ಕ್ಲೋಸಿಂಗ್ ಸ್ವಲ್ಪ ಹುಡ್ಕೋದು, ಈ BSE ಇದು ಕ್ಲೋಸಿಂಗ್ ಹುಡ್ಕೋದು ತುಂಬ ಕಷ್ಟ ಬಿಡಿ. ಬಟ್ 82,960 ಅಂತಂದ್ರೆ ಕ್ಲೋಸಿಂಗ್ ಆಗಿದೆ, ಆಲ್ ಟೈಮ್ ಹೈಯಲ್ಲಿದೆ ಇವಾಗ. ಸೊ 82,000 ಅನ್ನೋದು ಕ್ರೂಷಲ್ ಆದಂಥ ಸಪೋರ್ಟ್. ಕರೆಕ್ಟ್, ನಾಳೆ ಎಲ್ಲೆಲ್ಲಿ ಓಪನ್ ಆದ್ರೂ ಮಧ್ಯದಲ್ಲಿ 82,000 ನೀವು ಏನು ಮಾಡ್ಬೋದು, ಪುಟ್ ರೇಟಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಯಾರು ಆಪ್ಷನ್ ಸೆಲ್ಲರ್ಸ್. ಸೊ ಯಾಕೆಂದರೆ ನಾಳೆ ಅಕಸ್ಮಾತ್ ಉಳ್ಕೊಂಡ್ರೆ ಒಂದು ಇಂಟರ್ ಕ್ಯಾಂಡಲ್ ಸೆಟಪ್ ಆಗಿ ಒಳಗಡೆ ಉಳಿಬೋದು. ಬಟ್ 82,000 ಮೇಲ್ಗಡೆನೇ ಇರುತ್ತೆ. 82,400 500 ಕೂಡ ಒಂದು ಸಪೋರ್ಟ್ ಇದೆ. ಸೊ ನಾಳೆ ಎಷ್ಟು ಚೆನ್ನಾಗಿ ಆಗ್ಬೋದು ಅಂತಂದರೆ ಎಕ್ಸ್ಪೈರಿ 2 ಸಾಧ್ಯತೆ ಇದೆ ನಾಳೆ ನನ್ನ ಪ್ರಕಾರ. ತುಂಬ ಪಾಸಿಟಿವ್ ಆಗಿ ಈ ಮೂಮೆಂಟ್ ಇನ್ನೂ ಕಂಟಿನ್ಯೂಷನ್ ಆಗೋ ಥರ ಎಕ್ಸ್ಪೈರಿ ಬರ್ಬೋದು. ಇಲ್ಲ ಲಾಸ್ಟಿಗೆ ನಿಮಗೆ ಒಂದು ಗಂಟೆ ಮೂಮೆಂಟ್ ಬಂತಲ್ಲ, ಅದ್ರ ಒಳಗಡೆ ಹೊಡೆಯುವಂಥ ಒಂಥರ ಗುಬ್ಬಚ್ಚಿ ಗೂಡು ಥರ ಎಕ್ಸ್ಪೈರಿ ಆಗ್ಬೋದು. ಅಂದರೆ 81,080 ಅಂದರೆ 82,000ದಿಂದ 82,000 ಅಂದರೆ 1,000 ಪಾಯಿಂಟ್ಗಳು ಇಲ್ಲಿ ರೇಂಜ್ ಇದೆ ಆಲ್ರೆಡಿ ಸೆನ್ಸೆಕ್ಸ್ಗೆ. ಇದು ಒಳಗಡೆ ತಣ್ಣಗೆ ಕೊಡುವಂಥ ಎಕ್ಸ್ಪೈರಿ ಕೂಡ ಆಗ್ಬೋದು. 2 ಪಾಸಿಬಿಲಿಟಿ. ಸೊ 82,000 ನಾಳೆ ಬಿಟ್ಕೊಡೋಂಥ ಸಾಧ್ಯತೆ ತುಂಬ ಕಡಿಮೆ ಇರೋದ್ರಿಂದ ಈಸಿ ಪುಟ್ ಸೆಲ್ಲಿಂಗ್ ಮಾಡೋಕ್ಕೆ ಇಲ್ಲಿ. ಸೊ ಎಲ್ಲರೂ ಗ್ಯಾಪ್ ಡೌನ್ ಓಪನಿಂಗ್ ಆಯ್ತು ಏನೋ ಆಯ್ತು ಅಂದರೆ ನೀವು 83,500 ಈ ಸ್ವಲ್ಪ ದೂರದಲ್ಲೇ ಇರಿ ಮೇಲ್ಗಡೆ, ಆ ರೀತಿ ಮಾಡ್ಬೋದು. ಇಲ್ಲ ಫಸ್ಟ್ ಆಫ್ ಆಲ್ ಮಾಡ್ಕೊಂಡು ಒಂದು 50% DK-ನಲ್ಲಿ ತಗೊತೀನಿ ಅಂದರೆ ಆ ರೀತಿ ಮಾಡ್ಬೋದು. ಅಗೇನ್ ಬ್ಯಾಂಕ್ ನಿಫ್ಟಿ ಮೇಲೆ ಕಣ್ಣು ಇಟ್ಟಿರಲೇಬೇಕು ನೀವು, ಬ್ಯಾಂಕ್ ನಿಫ್ಟಿ ಯಾವ ರೀತಿ ಮೂವ್ಮೆಂಟ್ ಮಾಡುತ್ತೆ ಅಂತ. ಬಟ್ ಸಾಲಿಡ್ ರಿಕವರಿ ಸೆನ್ಸೆಕ್ಸಲ್ಲಿ. ಸೊ 2 ಪಾಸಿಬಿಲಿಟಿ, ಒಂದು ಇಂಟರ್ ಕ್ಯಾಂಡಲ್ ಸೆಟಪ್ ಎಕ್ಸ್ಪೈರಿ, ಇಲ್ಲ ಮತ್ತೆ ಪಾಸಿಟಿವ್ ಎಕ್ಸ್ಪೈರಿ. ಸೊ ಕೆಳಗಡೆ 82,000 ಬಿಟ್ಟು ಬರೋ ತನಕ ನೋ ನೆಗೆಟಿವ್ ಸೆಂಟಿಮೆಂಟ್ ಸೆನ್ಸೆಕ್ಸಲ್ಲಿ ಯೋಚನೆ ಮಾಡೋಗೆ ಇಲ್ಲ. ಹೋಪ್ಫುಲಿ ಇದೆಲ್ಲ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಸೇಲ್ನ ತಗೋಬೋದಾ ಅಂತ ಕೇಳಿದ್ರೆ, ಮೇಡಮ್ ಒಳ್ಳೆ ಲೆವೆಲ್ಗೆ ಬಂದಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಫಂಡಮೆಂಟಲಿ ನಾಟ್ ಎ ಗ್ರೇಟ್ ಕಂಪನಿ, ಮಹಾರತ್ನ ಕಂಪನಿನೇ ಇದು, ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲೆಲ್ಲ. ಆದರೆ ಒಂದು ಕ್ರೂಷಲ್ ಲೆವೆಲ್ಗೆ ಬಂದಿದೆ, 125 ಕ್ರೂಷಲ್ ಲೆವೆಲ್ ಹಿಂದೆ ಕೂಡ ಮಾತಾಡ್ಕೊಂಡಿದ್ವಿ. ಈಗ 200 ಮೂವಿಂಗ್ ಆವರೇಜ್ಗಿಂತಲೂ ಕೆಳಗಡೆ ಬಂದಿದೆ. ಸೊ ಲುಕಿಂಗ್ ಅಟ್ರಾಕ್ಟಿವ್. ಸೊ ಡಿವಿಡೆಂಡು 1% 1.5% ಕೊಡ್ತಾರೆ. ಬಟ್ ಇದರಿಂದ ಕೆಳಗಡೆ ಬರೋಕ್ಕೆ ಸಾಧ್ಯತೆ ಇಲ್ಲ ಅಂತ ಏನು ಹೇಳೋಂಗಿಲ್ಲ ನಾವು. ಕೆಳಗಡೆ ಬರ್ಬೋದು, ಇದು 110 ಲೆವೆಲ್ ಇದನ್ನ ಬಂದು ಟೆಸ್ಟ್ ಆಗ್ಬೋದು. ಬಟ್ ಈ ಲೆವೆಲಲ್ಲಿ ಅಕ್ಯುಮುಲೇಟ್ ಮಾಡ್ಕೊತೀವಿ ಅಂದರೆ ನೀವು ಮಾಡ್ಬೋದು. ಎಲ್ಲೂ ವಾಲ್ಯೂಮ್ ಕಾಣಿಸ್ತಾ ಇಲ್ಲ ನನಗೆ. ಸೊ ಒಳ್ಳೆ ವಾಲ್ಯೂಮ್ ಬಂತು ಅಂತಂದರೆ ಇಲ್ಲಿಂದ ಬ್ರೇಕ್ಔಟ್ ಆಗೋದು ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂದರೆ ನೋಡಿ, ಇಲ್ಲಿಂದ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿಂದ ಅಕ್ಯುಮುಲೇಟ್ ಮಾಡ್ಕೊಂಡ್ರೆ ಅಂದರೆ ಇನ್ನೂ ಕೆಳಗಡೆ ಬರುತ್ತೆ ಅನ್ನೋದನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡ್ಕೊಳ್ಳಿ. ಇಲ್ಲಿಂದ ರಿವರ್ಸ್ ಆಗುತ್ತೆ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಬರುವಂಥ ಸಾಧ್ಯತೆ ಇದೆ ಸೇಲಲ್ಲಿ. ಸೊ ಓವರಾಲ್ ನೋಡೋದಾದರೆ ಮೇಲಿಂದ ಕೆಳಗೆ ನೋಡೋದಾದರೆ ಆಲ್ಮೋಸ್ಟ್ 28% ಕರೆಕ್ಷನ್ ಆಗಿದೆ. ಸೊ ವ್ಯಾಲ್ಯೂ ಬೈಯಿಂಗ್ ಖಂಡಿತ ಒಳ್ಳೆ ಲೆವೆಲಲ್ಲಿದೆ, ಆ್ಯಡ್ ಮಾಡ್ಕೊಳಕ್ಕೆ ಏನೂ ತೊಂದರೆ ಇಲ್ಲ ಈ ಲೆವೆಲಲ್ಲಿ. ಬಟ್ ಇನ್ನೂ ಕೆಳಗಡೆ ಬರುವಂಥ ಸಾಧ್ಯತೆ ಇದೆ. ಸೊ ಹಂತವಾಗಿ ಇನ್ವೆಸ್ಟ್ ಮಾಡಿ. ಬಟ್ ಇಲ್ಲೊಂದು ಡಬ್ಲ್ಯೂ ಪ್ಯಾಟರ್ನ್ ಆಗಿ ಮೇಲ್ಗಡೆ ಹೋಯಿತು, ಒಳ್ಳೆ ವಾಲ್ಯೂಮು ಬಂತು ಅಂತಂದರೆ ಖಂಡಿತ ಮತ್ತೆ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಡಿಸ್ಕ್ಲೇಮರ್, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಫಿನಾಲೆಕ್ಸ್ ಕೇಬಲ್ಸ್ ಬಗ್ಗೆ ಹೇಳಿ ಅಂತ ನೋಡಿ. ಕೇಬಲ್ ಬಿಸ್ನೆಸ್ ಅಂತ ಬಂತು ಅಂದರೆ ಮಾರ್ಕೆಟ್ ಲೀಡರು ಪಾಲಿಕ್ಯಾಬ್ ಇದೆ. ಸೊ ಫಿನಾಲೆಕ್ಸ್ ಕೇಬಲ್ಸ್ ಸ್ವಲ್ಪ ಹೈ ವ್ಯಾಲ್ಯೂಷನಲ್ಲಿ ನಡೀತಾ ಇದೆ. ಅಂದರೆ ನಿಮಗೆ ಪ್ರಾಫಿಟ್ ಟು ಅರ್ನಿಂಗ್ ರೇಷೋ ನೋಡೋದಾದ್ರೆ ಚೀಪ್ ಅಂತ ಅನಿಸ್ತಿರ್ಬೋದು. ಬಟ್ ಇವತ್ತು ಗ್ರೋತ್ ನೋಡೋದಾದ್ರೆ ಲಾಸ್ಟ್ ಇಯರಿಂದ ಅಂತ ಒಳ್ಳೆ ಗ್ರೋತ್ ಮಾಡ್ದಂಗೆ ಕಾಣಿಸ್ತಿಲ್ಲ. ಅಂದರೆ ಇವ್ರದ್ದು ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ, ಉಳಿತಾ ಇರೋಂಥ ಪ್ರಾಫಿಟ್ ಕಮ್ಮಿ ಇದೆ. ಸೊ ನನ್ನ ಪ್ರಕಾರ 1,200 ಲೆವೆಲ್ ತನಕ ಇದನ್ನ ವೆಯ್ಟ್ ಮಾಡ್ಬೋದು ಅಂತ ಅನಿಸುತ್ತೆ ವ್ಯಾಲ್ಯೂ ಬೈಯಿಂಗ್ ಅಂತ ಹೇಳೋದಾದ್ರೆ. ಯಾಕಂದರೆ ಇಲ್ಲಿ ಒಂದು ದೊಡ್ಡ ವಾಲ್ಯೂಮ್ ಬಂದು ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಬ್ರೇಕ್ಔಟ್ ಆಗಿದ್ದಂಥದ್ದು ವಾಪಸ್ ಈ ಝೋನ್ನ ಬಂದು ಟೆಸ್ಟ್ ಆಗಬೇಕು ಅಂತ ನನ್ನ ಉದ್ದೇಶ. ಸೊ 1,200 ಲೆವೆಲ್ಗೆ ಏನಾದ್ರು ಬಂತು ಅಂತಂದರೆ ಆಗ ನೀವು ಪ್ಲಾನ್ ಮಾಡ್ಬೋದು 1,200ರಿಂದ 1,000 ಲೆವೆಲ್ಲು. ಯಾಕಂದರೆ ಅವಾಗ ಸ್ವಲ್ಪ ಮೂವಿಂಗ್ ಆವರೇಜ್ಗೂ ಹತ್ತಿರ ಬರುತ್ತೆ. ಈಗ ಒಂದು ಒಳ್ಳೆ ಸ್ಪೈಕ್ ಆಗಿದೆ, ಒಂದು ಕರೆಕ್ಷನ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಫಿನಾಲೆಕ್ಸಲ್ಲಿ. ಸೊ ಪಾಲಿಕ್ಯಾಬು ನಾನು ಟ್ರ್ಯಾಕ್ ಮಾಡಿಲ್ಲ. ಪಾಲಿಕ್ಯಾಬು ಸುಮಾರು ಪ್ರಮೋಟರ್ ಇದೆಲ್ಲ ಇಶ್ಯೂ ಆದಮೇಲೆ ನಾನು ನೋಡೋಕ್ಕೆ ಹೋಗಿಲ್ಲ. ಬಟ್ ಮಾರ್ಕೆಟ್ ಲೀಡರ್ ಅವರೇ ಇರುವಂಥದ್ದು. ಅದು ಬಿಟ್ಟರೆ ಫಿನಾಲೆಕ್ಸು ನೀವು ನೋಡ್ತಾ ಹೋಗ್ಬೋದು. ಅದೇ ರೀತಿಗೆ IRFC ಬಗ್ಗೆ ಹೇಳಿ ಅಂತ ಹೇಳಿದ್ರಿ ಸರ್. ರೈಲ್ವೆ ಫೈನಾನ್ಸ್ ಮಾಡುವಂಥ ಕಂಪನಿಗಳು, ನನಗೆ ಫೈನಾನ್ಸ್ ಕಂಪನಿಯಲ್ಲಿ ನೀವು ಕೇಳೋದಾದರೆ REC PFC ಎರಡೇ ರೆಕಮೆಂಡ್ ಮಾಡುವಂಥದ್ದು. ಎರಡು ಈಗಲೂ ಒಳ್ಳೆಯಲ್ಲ. ಅಂದರೆ ಏನು ಅನ್ಸುತ್ತೆ ಅಂದರೆ ಜನಗಳಿಗೆ ಅದು 500 ರೂಪಾಯಿಲಿದೆ ರೀ ಸ್ಟಾಕು 16 ತೊಗೊತಾರೆ, ಇದು ನೋಡಿ 167 ರೂಪಾಯಿಲಿದೆ, ಇದು ಗ್ರೋತ್ ಆದರೆ 500 ರೂಪಾಯಿಗೆ ಹೋಗ್ಬೋದು, ಅದು 500 ರೂಪಾಯಿ ಇನ್ನೇನು ಮೇಲೆ ಹೋಗುತ್ತೆ ಅನ್ನೋದು ಸುಮಾರು ಜನಕ್ಕಿರುವಂಥ ಮೆಂಟಾಲಿಟಿ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ನಾನು. ನೋಡಿ, ಜಾಸ್ತಿ ಬೆಲೆ ಇದೆ ಅಂತಂದರೆ ಅದು ಕಾಸ್ಟ್ಲಿ ಅಂತ ಅಲ್ಲ, ಹಾಗಂತ 100 ರೂಪಾಯಿ 200 ರೂಪಾಯಿ ಒಳಗಡೆ ಇದೆ ಅಂದರೆ ಅದು ಚೀಪ್ ಅಂತ ಅಲ್ಲ. ನೀವು ಹಂಗೆ ಅಂದ್ಕೊಂಡಿದ್ದೀರಾ ಅಂತ ನಾನು ಹೇಳ್ತಾ ಇಲ್ಲ, ಸುಮಾರು ಜನ ಹಾಗೆ ಅಂದ್ಕೊಂಡಿರ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ 167 ರೂಪಾಯಿಗಿದೆ ಅನ್ನೋ ಮಾತ್ರಕ್ಕೆ ಇದು ಚೀಪು, ಇನ್ಯಾವುದೋ ಒಂದು 500 ರೂಪಾಯಿ ಇದೆ ಅನ್ನೋದಕ್ಕೆ ಅದು ಕಾಸ್ಟ್ಲಿ ಅನ್ನೋದು ಫಸ್ಟ್ ಆಫ್ ಆಲ್ ತಪ್ಪು. ಅದೇ ರೀತಿ ನೋಡೋಕೆ ಹೋಗ್ಬೇಡಿ. 166 ರೂಪಾಯಿಲಿ ಇದ್ದರೂ ಕೂಡ ಇದು ಕಾಸ್ಟ್ಲಿನೇ ಇವಾಗ ಸ್ಟಾಕು. ಸೊ ನಾನು ಕೇಳೋದಾದರೆ ನೀವು PFC ಮತ್ತು REC ಅದು ಈಗಲೂ ಒಳ್ಳೆ ವ್ಯಾಲ್ಯೂಷನಲ್ಲಿ ಇದೆ ಇದು ಕಂಪೇರ್ ಮಾಡಿದ್ರೆ. ಸೊ ಖಂಡಿತ 150 ಲೆವೆಲ್ಗೆ ಬರಬೇಕು IRFC. ಬರುವಂಥ ಎಲ್ಲ ಸಾಧ್ಯತೆ ಇದೆ ಇವಾಗ ನೋಡಿ, ಯಾಕಂದರೆ 100 ಡೇ ಮೂವಿಂಗ್ ಆವರೇಜ್ನ ಬಿಟ್ಟು ಕೆಳಗಡೆ ಬರ್ತಾ ಇದೆ. ಸೊ ಬಂತು ಅಂದರೆ ನೆಕ್ಸ್ಟು 150, ಈ ಒಂದು ಬೇಸ್ ಇದೆಯಲ್ಲ 150ರಿಂದ 140 ಈ ಬೇಸ್ ಬಂದು ಟೆಸ್ಟ್ ಆಗೋಂಥ ಸಾಧ್ಯತೆ ಇರುತ್ತೆ. ಆಗಲೂ
ಐ ಆಮ್ ಸ್ಟಿಲ್ ಓರಿಯೆಂಟೆಡ್ ವಿತ್ PFC REC. ಡಿಸ್ಕ್ಲೇಮರ್, ನಾನು PFCನಲ್ಲಿ ಇನ್ವೆಸ್ಟರ್ ಕೂಡ ಆಗಿದ್ದೀನಿ. ಒಳ್ಳೆ ಡಿವಿಡೆಂಡ್ ಕೊಡ್ತಾರೆ. ಖಂಡಿತ ಆ ಕಂಪ್ನಿಗಳನ್ನು ನೀವು ನೋಡ್ತಾ ಹೋಗ್ಬೋದು ಕಂಪೇರ್ ಟು IRFC ನನ್ನ ಕೇಳೋದಾದರೆ. ಸೊ ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ಹೋಪ್ಫುಲಿ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಜಾಸ್ತಿ ಏನಾದರೂ ಮಾತಾಡಿದ್ರೆ ಅಂತಂದರೆ ಕ್ಷಮಿಸ್ಬಿಡಿ. ಇವತ್ತು ಏನಾಯಿತು, ನಿಮ್ಮ ಎಕ್ಸ್ಪೀರಿಯನ್ಸು ಏನು ಕತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹೇಗೆ ಹೆಲ್ಪ್ ಆಯಿತು ಅಥವಾ ಯಾವುದನ್ನ ಇಂಪಾರ್ಟೆಂಟ್ ಅಂತ ನೀವು ನೋಟ್ ಮಾಡ್ಕೊಡ್ರಿ ಅಂತ ತಿಳಿಸಿ. ಯಾರು ಅಟ್ಲೀಸ್ಟ್ ಕಮೆಂಟ್ಸ್ ಓದೋರಿಗಾದ್ರೂ ಅದು ಸಿಗ್ತಾ ಹೋಗಲಿ ಅದರಿಂದ ಸ್ವಲ್ಪ ಇನ್ಫಾರ್ಮೇಷನ್ ಅಂತ. ಸೊ ಮತ್ತೊಂದು ಚಾಟ್ ಸ್ಟಾಕ್ನೊಂದಿಗೆ ಭೇಟಿ ಆಗೋಣ. 2024 ಮಿಷನ್ ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಪ್ರತಿಯೊಬ್ಬರು ಅದನ್ನ ಡಿಸ್ಕ್ರಿಪ್ಷನಲ್ಲಿ ನೋಡಿ ಒಂದು ಜೀವ ವಿಮೆನ ಆಯ್ಕೆ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.